ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ಗೃಹಲಕ್ಷ್ಮಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ, ಸ್ಪೆಷಲಿ ಬೀದರ್ ಕಡೆಯಿಂದ. ಈ ಒಂದು ವಿಚಾರ ಕೇಳಿ ನಿಜವಾಗ್ಲೂ ಶಾಕ್ ಆಯ್ತು. ಯಾಕಂದ್ರೆ ಈಗ ಬರ್ಬೇಕಾಗಿರೋರಿಗೆ ಹಣ ಬರ್ತಾ ಇಲ್ಲ, ಅಂತದ್ರಲ್ಲಿ ಈ ತರ ಜನಗಳಿಗೆ ಅಮೌಂಟ್ಗಳು ಹೋಗ್ತಾ ಇದ್ರೆ ಎಲ್ಲರಿಗೂ ದೊಡ್ಡ ಲಾಸ್ ಕೂಡ ಆಗುತ್ತೆ. ಅಂಡ್ ಇದರ ಬಗ್ಗೆ ಸ್ವತಃ ನ್ಯೂಸ್ ಚಾನೆಲ್ ಅವರು ಇವಾಗ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಅಲ್ಲಿರುವಂತ ತಹಸೀಲ್ದಾರ್ ಅವರು ಮಾತಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿನ ಕೊಡ್ತೀನಿ. ಅಂಡ್ 26ನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಬಿಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಹಾಗೆ ಕೆಲವೊಂದಷ್ಟು ಕಮೆಂಟ್ಸ್ ಗಳಿಗೂ ಈ ವಿಡಿಯೋದಲ್ಲಿ ನಾವು ರೆಸ್ಪಾನ್ಸ್ ಮಾಡ್ತಾ ಹೋಗೋಣ. ಬಿಕಾಸ್ ತುಂಬಾ ಜನ ನಮಗೆ ಡೌಟ್ಸ್ಗಳನ್ನ ಕೇಳ್ತಾ ಇರ್ತೀರಾ. ಸೊ ಹಾಗಾಗಿ ನಿಮ್ಮ ಪ್ರಶ್ನೆಗಳಿಗೆ ಈಗ ನಾನು ಉತ್ತರ ಕೂಡ ಕೊಟ್ಬಿಡ್ತೀನಿ. ಸೊ ಬಹಳ ಇಂಪಾರ್ಟೆಂಟ್, ನೀವು ಕೇಳಿರುವಂತ ಪ್ರಶ್ನೆಗಳಿಗೂ ಇದರಲ್ಲಿ ಉತ್ತರ ಸಿಗಬಹುದು. ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಸರಿನಾ? ಸೊ ಈಗ ನಾನು ಕೆಲವೊಂದಷ್ಟು ವಿಚಾರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಗೃಹಲಕ್ಷ್ಮಿದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆ ಬಗ್ಗೆ ಫಸ್ಟ್ ಮಾತಾಡ್ಬಿಡೋಣ. ಈಗ ಬೀದರ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಏನು ಅಂತ ಹೇಳಿದ್ರೆ 5,000 ಮಹಿಳೆಯರು ತೀರ್ಕೊಂಡಿದ್ದಾರೆ ಅಂತ. ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರ್ಯಾರಿದ್ದಾರೆ 5,000 ಮಹಿಳೆಯರು ತೀರ್ಕೊಂಡಿದ್ದಾರೆ. ಆದ್ರೂ ಅವ್ರಿಗೆ ಇವತ್ತಿನವರೆಗೂ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಅದು ಎಷ್ಟು ಬರೋಬ್ಬರಿ ಇದುವರೆಗೂ 12 ಕೋಟಿ ಅಮೌಂಟ್ ಇವರ ಖಾತೆಗಳಿಗೆ ಜಮಾ ಆಗಿದೆಯಂತೆ. 12 ಕೋಟಿ ಅಮೌಂಟ್ 5,000 ಮಹಿಳೆಯರ ಖಾತೆಗೆ. ಅಂದ್ರೆ ಗೃಹಲಕ್ಷ್ಮಿ ಹಣ ಶುರುವಾದಾಗಿಂದ ಅದ್ರ ಮಧ್ಯದಲ್ಲಿ ಅವ್ರು ಎಕ್ಸ್ಪೈರ್ ಆಗಿದ್ದಾರೆ. ಅದಾದ್ಮೇಲೂ ಏನೂ ಪ್ರಾಬ್ಲಮ್ ಇಲ್ದಿರ ಅವರ ಖಾತೆಗಳಿಗೆ ಅಮೌಂಟ್ ಹೋಗ್ತಾ ಇರೋದು ಈಗ ಸರ್ಕಾರದ ಗಮನಕ್ಕೆ ಬಂದಿರೋ ಕಾರಣ ಇದರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆಗಿರುವಂತ ಆಕ್ಷನ್ ನ ತಗೋಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರನ ಮಾಡಿದ್ದಾರೆ. ಈ ಆಕ್ಷನ್ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ತೀರ್ಕೊಂಡಿರೋರು, ನಾನು ನಿಮ್ಗೆ ಲಾಸ್ಟ್ ಟೈಮ್ ಇಂದಾನು ವಾರ್ನಿಂಗ್ ಕೊಡ್ತಾನೆ ಬಂದಿದ್ದೀನಿ. ಯಾರೆಲ್ಲ ಮನೆಯಲ್ಲಾರದು ತೀರ್ಕೊಂಡಿದ್ರೆ ಅವ್ರು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ ಅಂತ ಹೇಳ್ಬಿಟ್ಟು ಇನ್ನೂ ಜನ ಅದನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ಈಗ ಏನನ್ನ ನಿರ್ಧಾರ ಮಾಡಿದ್ದಾರೆ ಅಂತ ಅಂದ್ರೆ, ಮನೆಗಳಿಗೆ ಹೋಗಿ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣನ ತೀರ್ಕೊಂಡಿರೋರ ಖಾತೆಗಳಿಗೆ ಯಾರಿಗೆಲ್ಲ ಅಮೌಂಟು ಅವರ ಜಮಾ ಆಗಿದೆ, ಕ್ರೆಡಿಟ್ ಆಗಿದೆ ಅವರ ಒಂದು ಬ್ಯಾಂಕ್ ಅಕೌಂಟಿಗೆ, ಅಂತವ್ರದ್ದು ಲಿಸ್ಟ್ ನ ಈಗ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಸ್ಪೆಷಲಿ ಬೀದರ್ ಜಿಲ್ಲೆಯಲ್ಲಿ ಆಗಿದೆ. ಬೀದರಲ್ಲಿ ಆಗ್ಬಿಟ್ಟಿದೆ, ನಮ್ಗೆ ಯಾಕೆ ನಾವು ಬೆಂಗಳೂರವರು ಬಿಡಿ ಅಂತ ನೀವು ಅನ್ಕೋಬಹುದು. ಆದ್ರೆ ಈಗ ಶುರುವಾಗಿರೋದಷ್ಟೇನೆ. ಬೀದರ್ ಜಿಲ್ಲೆಯಲ್ಲಿ 5,000 ಮಹಿಳೆಯರಿಗೆ 12 ಕೋಟಿ ಹೋಗಿದೆ ಅಮೌಂಟ್. ಅದು ತೀರ್ಕೊಂಡಿರೋರ ಅಕೌಂಟ್ಗಳಿಗೆ ಅಮೌಂಟ್ ಹೋಗಿದೆ. ಈಗ ಅವರು ಮನೆಗೆ ಹೋಗಿ ಅಲ್ಲಿರುವಂತ ಆಶಾ ಕಾರ್ಯಕರ್ತೆಯರಿಗೆ ಇದನ್ನ ಗೈಡ್ ಮಾಡಿ ಅವ್ರೇನ್ ಮಾಡ್ತಾ ಇದ್ದಾರೆ, ಎಲ್ಲರ ಮನೆಗೂ ಅಂದ್ರೆ ಡೀಟೇಲ್ಸ್ ಅಫ್ಕೋರ್ಸ್ ಇದ್ದೇ ಇರುತ್ತೆ, ಅವ್ರ ಮನೆಗಳಿಗೆ ಭೇಟಿ ನೀಡಿ ದುಡ್ಡುಗಳನ್ನ ವಸೂಲಿ ಮಾಡ್ತಾ ಇದ್ದಾರೆ. ಸೊ ಇವಾಗ ನೀವು ಬಹುಶಃ ಒಂದು ಕಂತಿನ ಹಣ ತಗೊಂಡಿರ್ಬೋದು, ಆಮೇಲೆ ನೀವು ತೀರ್ಕೊಂಡಿರ್ಬೋದು. ಇಲ್ಲ ಅಂತಂದ್ರೆ ಒಂದ್ 2-3 ತಗೊಂಡು ಆಮೇಲೆ ತೀರ್ಕೊಂಡಿರ್ಬೋದು. ತೀರ್ಕೊಂಡಿದ್ದ ನಂತರ ಎಲ್ಲಿವರೆಗೂ ನಿಮ್ಗೆ ಎಷ್ಟು ಅಮೌಂಟ್ ಜಮಾ ಆಗಿದೆ ಅಷ್ಟು ಅಮೌಂಟ್ ನೀವು ಇವಾಗ ಅವ್ರಿಗೆ ವಾಪಸ್ ಕೊಡಬೇಕು. ನೀವು ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಿರಿ, ಅವ್ರದ್ದು ಏನೇ ಇರ್ಬೋದು, ಬಟ್ ಸರ್ಕಾರದಿಂದ ಇದುವರೆಗೂ ಅವ್ರು ತೀರ್ಕೊಂಡ್ಮೇಲೆ ಎಷ್ಟು ಅಮೌಂಟ್ ಅವರ ಖಾತೆಗೆ ಜಮಾ ಆಗಿದೆ ಅಷ್ಟನ್ನು ನಿಮ್ಮ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂತ ಇದ್ದಾರೆ. ಅವ್ರಿಗೆ ಫ್ಯಾಮಿಲಿ ಇರುತ್ತೆ, ಮಕ್ಳಿರ್ತಾರೆ, ಸೊಸೆ ಇರ್ತಾರೆ, ಅಳಿಯಂದಿರ್ತಾರೆ, ಎಲ್ಲರೂ ಇರ್ತಾರೆ. ಅವ್ರ ಹತ್ರ ದುಡ್ಡನ್ನ ವಸೂಲಿ ಮಾಡ್ಕೊಂತಾರೆ. ನೀವು ದುಡ್ಡು ತಗೊಂಡು ಖಾಲಿ ಮಾಡಿರಬಹುದು, ಗೊತ್ತಿಲ್ಲ ನಮಗೆ, ಅಥವಾ ಅಕೌಂಟ್ ಅಲ್ಲಿ ಇಟ್ಟಿರಬಹುದು, ಕೆಲವ್ರ ಅಕೌಂಟ್ ಕ್ಲೋಸು ಮಾಡಿರ್ಬೋದು. ಅದ್ಯಾವುದೂ ಮ್ಯಾಟರ್ ಆಗಲ್ಲ. ಈ ಸಮಯಕ್ಕೆ ನೀವು ಕೈ ಮೇಲೆ ಅದೇನಿದೆ ಅಮೌಂಟ್ ಅದನ್ನ ನೀವು ಪೇ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಇದರ ಮೇಲೆ ನಿಮ್ಗೆ 50% ಎಕ್ಸ್ಟ್ರಾ ಫೈನ್ ನ ಹಾಕಕ್ಕೆ ಗೌರ್ಮೆಂಟ್ ರೆಡಿ ಆಗಿದೆ. ನೀವು ಫೈನ್ ಕಟ್ಟಲ್ದ ಅಂದ್ರೆ ಇನ್ನೂ ನಿರಾಕರಿಸಿ ಇವಾಗ ನೀವೇ ಹೋಗಿ ಕೊಟ್ರೆ ಬಚಾವು, ಅವ್ರ ಮನೆ ಹತ್ರ ಬಂದು ಕಲೆಕ್ಟ್ ಮಾಡಿ ಅದ್ರಲ್ಲೂ ನಾವು ಮಾಡಲ್ಲ ಅಂತ ಏನಾದ್ರು ಮಾಡಿದ್ರೆ ನೀವುಗಳು 50% ಅದರ ಮೇಲೆ ಫೈನ್ ಅನ್ನ ಎಕ್ಸ್ಟ್ರಾ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಈಗ 4,000 ತಗೊಂಡಿದ್ದೀರಾ ಅಂತಂದ್ರೆ ಅದ್ರಲ್ಲಿ ಮತ್ತೆ 50% ಅಮೌಂಟ್ನ ನೀವು ಕಟ್ಟಿ, ನೀವು ಏನು ಈ ಒಂದು ಗೃಹಲಕ್ಷ್ಮಿದು ತಪ್ಪಾಯ್ತು ನಮ್ಮ ಕಡೆಯಿಂದ ಅಂತ ಹೇಳಿ ಡೆತ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ ಎಲ್ಲಾನು ಮಾಡಬೇಕು. ಅಂಡ್ ಡೆತ್ ಸರ್ಟಿಫಿಕೇಟ್ಗಳನ್ನ ಅಪ್ಡೇಟ್ ಮಾಡಿಸ್ಬೇಕು. ಇಫ್ ಇನ್ ಕೇಸ್ ನಾನು ತಹಸೀಲ್ದಾರ್ ಆಫೀಸ್ಗೆ ಹೋಗೋಕ್ಕಾಗಲ್ಲ ಅಂತಂದ್ರೆ ನೀವು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಬಹುದು. ಬೆಂಗಳೂರು ವನಿಗೆ ಹೋಗ್ಬೋದು, ಕರ್ನಾಟಕ ವನಿಗೆ ಹೋಗ್ಬೋದು. ಈ ತರ ಗೃಹಲಕ್ಷ್ಮಿದು ನಮ್ಮ ಮನೇಲಿ ಈ ತರ ತೀರೋಗಿದ್ದಾರೆ, ಅವರು ಯೋಜನೆ ಫಲಾನುಭವಿಗಳಾಗಿದ್ದಾರೆ, ಬಟ್ ಅವ್ರಿಗೆ ಈಗ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಡೆತ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿ, ಅವ್ರ ಆಧಾರ್ ಕಾರ್ಡ್ ನ ಸಬ್ಮಿಟ್ ಮಾಡಿ, ಹಾಗೇನೆ ಅವ್ರದ್ದು ಗೃಹಲಕ್ಷ್ಮಿದು ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ಅದನ್ನ ಸಬ್ಮಿಟ್ ಮಾಡಿದ್ರೆ ಕ್ಯಾನ್ಸಲೇಷನ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಇವಾಗ ಹಾಕಿರೋದ್ರ ಮೇಲೆ 50% ಫೈನ್ ಹಾಕಿ ದುಡ್ಡನ್ನ ನೀವು ಪೇ ಮಾಡ್ಬೇಕಾಗತ್ತೆ. ಸೊ ಬೀದರಲ್ಲಿ ಈಗ ಇದನ್ನ ಕಾರ್ಯರೂಪಕ್ಕೆ ತಂದು ಶುರು ಮಾಡಿದ್ದಾರೆ. ಇದನ್ನ ಎಲ್ಲಾ ಜಿಲ್ಲೆಗಳಲ್ಲೂ ಶೀಘ್ರದಲ್ಲಿ ಶುರು ಮಾಡ್ತಾರೆ. ಬಿಕಾಸ್ ತುಂಬಾ ಸೀರಿಯಸ್ ಆಗಿ ಗವರ್ಮೆಂಟ್ ಹೇಳ್ತು, ಆದ್ರೆ ನಮ್ ಜನ ತುಂಬಾ ಕೇರ್ಲೆಸ್ ಮಾಡ್ತಾ ಇರೋದಂತೂ ಕಾಣಿಸ್ತಾ ಇದೆ. ಸೊ ಹಾಗಾಗಿ
ಈಗೇನ್ ಮಾಡ್ತಾ ಇದ್ದಾರೆ, ಫೈನು ಹಾಕಿ ಮನೆ ಮನೆಗೆ ಬಂದು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಸುಮ್ಮನೆ ಅಕ್ಕಪಕ್ಕದ ಮನೆಯವರು ಯಾರು ಆಫೀಸರ್ಸ್ಗಳು ಯಾರು ಇವರೆಲ್ಲ ಅಂತ ಹೇಳಿ ಪ್ರಶ್ನೆಗಳನ್ನ ಮಾಡೋದು, ಸುಮ್ಮನೆ ಮರ್ಯಾದೆ ಹೋಗೋದು, ಇದೆಲ್ಲ ಯಾಕೆ? ನೀವು ಹೋಗಿ ತಹಸೀಲ್ದಾರ್ ಆಫೀಸಲ್ಲಿ, ಇಲ್ಲ ಅಂದ್ರೆ ನೀವು ಮಕ್ಕಳ ಮತ್ತು ಮಹಿಳೆ ಇಲಾಖೆಗೆ ಹೋಗ್ಬೋದು, ಅದೆಲ್ಲ ಮಾಡ್ಬೋದು. ಎಲ್ಲ ಹೋಗಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಕ್ಯಾನ್ಸಲೇಷನ್ ಮಾಡಿಸ್ಕೊಳ್ಳಿ, ಸರಿನಾ? ಸೊ ಈಗ ಇದಿಷ್ಟು ವಿಚಾರ ಆಗಿದೆ, ತುಂಬಾ ಸೀರಿಯಸ್ ಆಗಿರುವಂತ ವಿಚಾರ. ಬಿಕಾಸ್ 12 ಕೋಟಿ ದುಡ್ಡು ಹೋಗಿದೆ ಅಂತ ಅಂದ್ರೆ ತಮಾಷೆನೇ ಅಲ್ಲ. ಹಾಗಾಗಿ ಇದು ತುಂಬಾ ದೊಡ್ಡ ಇಶ್ಯೂ ಆಗಿದೆ. ಅಂಡ್ ನೆಕ್ಸ್ಟ್ 26ನೇ ಕಂತಿನ ಹಣ ಈ ವಾರದಲ್ಲಿ ಎಲ್ಲರಿಗೂ ಜಮಾ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ ಬಹುಶೇಕಡ. ಬಿಕಾಸ್ ಈ ವಾರದ ಒಳಗೆ ನಮ್ಗೆ 26 ಕ್ಲಿಯರ್ ಆಗುತ್ತೆ. 27 ಮುಂದಿನ ವಾರ ರಿಲೀಸ್ ಆಗುವಂತ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದಾವೆ. ಮುಂದಿನ ವಾರ ರಿಲೀಸ್ ಮಾಡ್ತಾರೆ, ಬಟ್ ನಮ್ಮ ಖಾತೆಗೆ ಬರೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಹಬ್ಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಇನ್ನ ಗ್ಯಾರಂಟಿ ಇಲ್ಲ. ಹೇಳಿದ್ರು ಮೊನ್ನೆ ಇನ್ನು ನಾವು ಹಬ್ಬಕ್ಕೆ ಕೊಡುವಂತ ಪ್ಲಾನ್ ಹೇಳಿದೀವಿ 27ನೇ ಕಂತಿನ ಹಣ ಅಂತ ಹೇಳಿರೋ ಹಾಗೆ ಕೊಟ್ಬಿಟ್ರೆ ಎಲ್ಲರೂ ಆರಾಮಾಗಿರ್ಬೋದು. ಸೊ ಅದಿನ್ನೂ ಗ್ಯಾರಂಟಿ ಇಲ್ಲ, ಬಂದ ಮೇಲೆ ನಮಗೆ ಗ್ಯಾರಂಟಿ ಆಗೋದು. ಸೊ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕಂತೂ 26 ಈ ವಾರದ ಒಳಗಡೆ ಎಲ್ಲರಿಗೂ ಕ್ಲಿಯರೆನ್ಸು ಸಿಗ್ಬೇಕು. ಯಾರಿಗೆ ಇನ್ನೂ ಸಿಕ್ಕಿಲ್ಲ ದಯವಿಟ್ಟು ಯಾವ ಜಿಲ್ಲೆ ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕಿ, ಬಂದಿರೋರು ಸಮೇತ ಕಮೆಂಟ್ ಹಾಕಿ ಯಾವ ಜಿಲ್ಲೆಗೆ ರಿಸೀವ್ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಈಗ ನನಗೆ ಕೆಲವೊಂದಷ್ಟು ಕಮೆಂಟ್ಸ್ಗಳಿಗೆ ಉತ್ತರ ಕೊಡುವಂತ ಸಮಯ ಆಗಿದೆ. ಗೃಹಲಕ್ಷ್ಮಿ ಸಂಘದ ಬಗ್ಗೆ ತಿಳಿಸಿ ಮೇಡಮ್. ಗೃಹಲಕ್ಷ್ಮಿ ಸಂಘದ ಬಗ್ಗೆ ಇನ್ನೂ ಅಪ್ಡೇಟ್ಸ್ಗಳು ಬಂದಿಲ್ಲ. ಬಿಕಾಸ್ ಇವ್ರು ಹೇಳಿದ್ರು ಆಶಾ ಕಾರ್ಯಕರ್ತೆಯರಿಗೆ ನಾವು ರೆಡಿ ಮಾಡಬೇಕು, ಅವ್ರಿಗೆ ವಿಚಾರಗಳನ್ನ ನಾವು ಹೇಳಬೇಕು ಅಂತ ಹೇಳಿ. ಪರ್ಸ್ನಲಿ ನಾನು ಹೋಗಿ ಆಶಾ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತೆಯರನ್ನ ಕೇಳಿದಾಗ ಅವ್ರಿಗೆ ಇನ್ನೂ ಯಾವುದು ಇನಿಷಿಯೇಟ್ ಮಾಡಿಲ್ಲ. ಗೌರ್ಮೆಂಟ್ ಕಡೆಯಿಂದ ಇನಿಷಿಯೇಟ್ ಮಾಡಿದ್ರೇನೆ ಇವ್ರು ಅದನ್ನ ಕಾರ್ಯರೂಪಕ್ಕೆ ತರಕಾಗೋದು. ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕಾಗತ್ತೆ ಫಸ್ಟ್. ಎಷ್ಟು ಸಂಘಕ್ಕೆ ಇವಾಗ ನೋಡಿ 1800 ರೂಪಾಯಿ ಅಂದ್ರೆ 200 ರೂಪಾಯಿ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಕಟ್ ಆಗುತ್ತೆ ಅಂತ ಕೂಡ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂತು. ಈ ಗೃಹಲಕ್ಷ್ಮಿ ಸಂಘಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಎಲ್ಲಾನು ಇವ್ರ ಗೌರ್ಮೆಂಟ್ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೇಳಿದ್ರೆ ಅವ್ರು ಅದನ್ನ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಸದ್ಯದ ಮಟ್ಟದಲ್ಲಿ ಅಪ್ಡೇಟ್ಸ್ಗಳು ಈ ಗೃಹಲಕ್ಷ್ಮಿ ಸಂಘಕ್ಕೆ ಬಂದಿಲ್ಲ. ಬಂದಾಗ ನಾನು ಇಮ್ಮಿಡಿಯೇಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ, ವರಿ ಮಾಡಬೇಡಿ. ಅಕ್ಕ 2 ಡೇಸ್ ಇಂದ ಕಂಟಿನ್ಯೂಸ್ ಆಗಿ 27 ಕಂತು ಬರ್ತಿದೆ, ಚೆಕ್ ಮಾಡಿ. ನಾನು ಹೇಳಿಲ್ಲ ಇನ್ನ ಬಂದಿಲ್ಲ, 27 ಬರ್ತಿಲ್ಲ, 26 ಬರ್ತಿರೋದು. ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದೀರಾ. 27 ಮುಂದಿನ ವಾರದಿಂದ ಜಮಾ ಆಗೋದಕ್ಕೆ ಶುರುವಾಗೋದು. ನಿಮ್ಗೆ 27 ರಿಲೀಸೇ ಆಗಿಲ್ಲ ಇನ್ನ. ವಿಡೋ ಪೆನ್ಷನ್ ನಾಟ್ ಕ್ರೆಡಿಟೆಡ್ ಆನ್ ಮಾರ್ಚ್ ಮಂತ್. ಓಕೆ, ಅದನ್ನ ನೀವು ವಿಡೋ ಪೆನ್ಷನ್ ಕ್ರೆಡಿಟ್ ಆಗಿಲ್ಲ ಅಂತಂದ್ರೆ ನೀವು ದಯವಿಟ್ಟು ಅದನ್ನ ಮಹಿಳಾ ಇಲಾಖೆಗೆ ಹೋಗಿ ಭೇಟಿ ನೀಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಿಮ್ದು KYC ಆಗಿದೆಯಾ ಅಂತ ಹೇಳಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದ್ಸಲಿ KYC ಆಗಿಲ್ಲ ಅಂದ್ರೂ ಪೆನ್ಷನ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ, ಹೋಲ್ಡ್ ಅಲ್ಲಿ ಇಡ್ತಾ ಇದ್ದಾರೆ KYC ಆಗಿಲ್ಲ ಅಂತಂದ್ರೆ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ, ಸರಿನಾ? ಗುಲ್ಬರ್ಗ 27, 28 ನಾಟ್ ರಿಸೀವ್ಡ್ ಅಂತ. ಸರ್ 27 ರಿಲೀಸೇ ಆಗಿಲ್ಲ, ನೀವು 28ಕ್ಕೆ ಹೋಗಿ ಆಗ್ಲೇ ನಾಟ್ ರಿಲೀಸ್ ಅಂತ ಬೇರೆ ನಗ್ತಾ ಇದ್ದೀರಾ ಕಮೆಂಟ್ ಅಲ್ಲಿ. ಓಕೆ, MCA ಡಿಗ್ರಿ ಕಂಪ್ಲೀಟ್ ಆಗಿದೆ, ಜಾಬ್ ಸಿಗ್ತಾ ಇಲ್ಲ, ಯುವ ನಿಧಿಗೆ ಟ್ರೈ ಮಾಡಬಹುದಾ? ಇದು ಆಕ್ಚುಲಿ ನಿಮಗೆ ಕೆಲವೊಂದಷ್ಟು ಕ್ರೈಟೀರಿಯಾ ಇದೆ. ಯುವ ನಿಧಿಗೆ ರೀಸೆಂಟ್ ಆಗಿ ಪಾಸ್ಡ್ ಔಟ್ ಆಗಿದ್ರೆ ನೀವು 1 ವರ್ಷ ಆಗಿರ್ಬೇಕು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, 2025 ಅಲ್ಲಿ ನೀವು ಪಾಸ್ ಔಟ್ ಆಗಿದ್ದೀರಾ ಅಂತ ಇಟ್ಕೊಳ್ಳೋಣ, ಕಾಲೇಜ್ ಮುಗಿಸಿದ್ದೀರಾ MCAನ. 2026 ಇವಾಗ ಶುರುವಾಗಿರೋದು. ಸೊ ವರ್ಷದ ಎಂಡ್ ಯಾವಾಗ? ಇವಾಗ ನೋಡಿ, ಇವಾಗ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಇಯರ್ ಎಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಈ ಸಮ್ಮರ್ ವೆಕೇಶನ್ಸ್ ಆದ್ಮೇಲೆ. ಈ ಇಯರ್ ಎಂಡ್ ಆದ್ಮೇಲೂ ನಿಮಗೆ ಇನ್ನೂ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅವಾಗ ನೀವು ಎಲಿಜಿಬಲ್ ಆಗ್ತೀರಾ. ಇವಾಗಿನ್ನೂ 25 ಪಾಸ್ ಔಟ್ ಆಗಿದ್ದೀರಾ, ಇನ್ನೊಂದು 2-3 ತಿಂಗಳಾಗಿದೆ, ಆದ್ರೂ ಕೆಲಸ ಸಿಕ್ಕಿಲ್ಲ ಅಂತಂದ್ರೆ ನೀವು ಯುವ ನಿಧಿಗೆ ನೀವು ಎಲಿಜಿಬಲ್ ಆಗೋದಿಲ್ಲ. ಅದಕ್ಕೆ ಕ್ರೈಟೀರಿಯಾ ಇದೆ. ಯುವ ನಿಧಿ ನೀವು ಬೇಕಾದ್ರೆ ಹೋಗಿ ವೆಬ್ಸೈಟ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ಚೆಕ್ ಮಾಡಬಹುದು, ಯಾವ ಯಾವ ಒಂದು ಪಾಸ್ಡ್ ಔಟಿಗೆ ಏನೇನೋ ಅನುಕೂಲಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಮೈಸೂರು ಇನ್ನ ಬಂದಿಲ್ಲ ಅಂತ ಇದ್ದಾರೆ. ಬರುತ್ತೆ ಗೃಹಲಕ್ಷ್ಮಿ ಬರುತ್ತೆ. 27 ರಿಲೀಸ್ ಆಗಿಲ್ಲ, ಬರುತ್ತೆ. ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ದಯವಿಟ್ಟು ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಈಗ 27, 26ನೇ ಕಂತಿನ ಹಣದವರೆಗೂ ರಿಲೀಸ್ ಆಗಿದೆ, ಇನ್ನ ನಿಮಗೆ ಬಂದಿಲ್ಲ ಅಂತಂದ್ರೆ ಒಂದು ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗಿರ್ಬೋದು, ಇಲ್ಲ ಅಂತಂದ್ರೆ KYC ಆಗದೆ ಇಲ್ದಿರ್ಬೋದು. ರೇಷನ್ ಡಿಪೋಗಳ ಮುಂದೆ ಲಿಸ್ಟ್ನ ಅಂಟಿಸಿದ್ರೆ ಚೆಕ್ ಮಾಡಿ, ಇಲ್ಲ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಕಾರ್ಡ್ ಪರಿಸ್ಥಿತಿ ತಿಳ್ಕೊಂಡ್ರೆ ಯಾಕೆ ಹಣ ಬಂದಿಲ್ಲ ಅಂತ ನಿಮ್ಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. 27 ಬಂದಿಲ್ಲ, ನಂಗೆ ಕಮೆಂಟ್ ಆಗ್ತಾ ಇದ್ದೀರಿ 27 ಅಂತ ಹೇಳಿ. ಮೇಡಮ್, ಹೊಸ ಕಾರ್ಡ್ಗೆ ಗೃಹಲಕ್ಷ್ಮಿ ಅಮೌಂಟ್ ಹಾಕೋದು ಯಾವಾಗ? ಅಪ್ರೂವಲ್ ಯಾವಾಗ? ನೀವು ಗೃಹಲಕ್ಷ್ಮಿಗೆ ಯಾವತ್ತು ಬೇಕೋದು ಅರ್ಜಿ ಸಲ್ಲಿಸಬಹುದು, ಅದಕ್ಕೆ ದಿನಾಂಕ ಅಂತ ಏನಿಲ್ಲ. ಗೃಹಲಕ್ಷ್ಮಿ ಈಗ ಸದ್ಯದ ಮಟ್ಟದಲ್ಲಿ ತುಂಬಾ ಜನರದ್ದು ಕ್ಯಾನ್ಸಲ್ ಮಾಡ್ತಾರೋ ಕಾರಣ ಬಹುಶಃ ಅಪ್ರೂವಲ್ ಲೇಟ್ ಆಗಬಹುದು. ಅಪ್ಲಿಕೇಶನ್ ಹಾಕಿರಿ,
ಅಪ್ರೂವ್ ಆದರೆ ಬೇಗ ನಿಮ್ಮ ಲಕ್ಕು, ಇಲ್ಲ ಅಂತಂದರೆ ಯಾಕಂದರೆ ಕ್ರಾಸ್ ವೆರಿಫಿಕೇಶನ್ ಮಾಡಿ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಟೈಮ್ ತೊಗೋಬೋದು ಅಂತ ಅನಿಸ್ತಾ ಇದೆ. ಅತ್ತೆ APL ಕಾರ್ಡ್ದು ಸೊಸೆದು BPL ಕಾರ್ಡ್ ಮಾಡಿಸಿದ್ರೆ ನಡೆಯುತ್ತಾ ಮೇಡಮ್? ಇಲ್ಲ, ನೀವು APL ಆಗಲ್ಲ, BPL ಆಗಲ್ಲ. ಒಂದೇ ಮನೇಲಿ ಇದ್ದು ಇಬ್ರು APL ಒಬ್ರು BPL ಒಬ್ರು, ಅಥವಾ ಇಬ್ರು APL ಇಬ್ರು BPL ಅಂದ್ರೆ ಆಗೋದಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ನೀವು ಅತ್ತೆ ಸೊಸೆ ಸಪ್ರೇಟ್ ಆಗಿದ್ದೀನಿ ಅಂತ ಅಂದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಒಂದೇ ಮನೇಲಿ ಇದ್ಕೊಂಡು ಒಬ್ರು APL ಒಬ್ರು BPL ಅಂದ್ರೆ ಆಗಲ್ಲ. ಒಟ್ಟಿನಲ್ಲಿ ರೇಷನ್ ಕಾರ್ಡ್ ಇಸ್ ರೇಷನ್ ಕಾರ್ಡ್, ಎಂಡ್ ಆಫ್ ದ ಡೇ. ಅದು ಒಂದು ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಇದು ವರ್ಕೌಟ್ ಆಗಲ್ಲ. ನೀವು ಅನ್ಲೆಸ್ ಅಂಡ್ ಅಂಟಿಲ್ ಸಪ್ರೇಟ್ ಆಗಿ ಇರೋ ತನಕ ನಿಮ್ಗೆ ಅದು ಕನ್ಸಿಡರೇಷನ್ ಆಗೋದಿಲ್ಲ. ಆ್ಯಂಡ್ ಅದನ್ನ ಇಬ್ರದ್ದು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಆಮೇಲೆ ಹುಷಾರಾಗಿರಿ. ಹೌ ಟು ಚೆಕ್ ರೇಷನ್ ಕಾರ್ಡ್ ಆಕ್ಟಿವೇಶನ್? ದಯವಿಟ್ಟು ಆಹಾರ ವೆಬ್ಸೈಟಿಗೆ ಹೋಗಿ ಈ ರೇಷನ್ ಕಾರ್ಡ್ ಅಂತ ಒಂದು ಸ್ಟೇಟಸ್ ತೋರಿಸುತ್ತೆ, ಈ ಸ್ಟೇಟಸ್ ಅಂತ. ಅಲ್ಲಿ ಕ್ಯಾನ್ಸಲ್ಡ್ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಹೋಗಿ ತಿಂಗಳು ವರ್ಷ ಎಲ್ಲಾನು ಹಾಕಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಡಿಸ್ಟಿಕ್ಕು ತಾಲೂಕು ಎಲ್ಲ ಹಾಕಿ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಮ ಅಡ್ರೆಸ್ ಸಮೇತ ಅಲ್ಲಿ ಡಿಸ್ಪ್ಲೇ ಕೊಡ್ತಾರೆ. ಗೃಹಲಕ್ಷ್ಮಿ ಅಕೌಂಟ್ ನಂಬರ್ ಚೇಂಜ್ ಮಾಡ್ಬೋದಾ? ಅಕೌಂಟ್ ನಂಬರ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಸುಮ್ಮನೆ ಹೇಳೋದು ಬೇಡ. ಅಕೌಂಟ್ ನಂಬರ್ ಚೇಂಜ್ ಮಾಡ್ಬೋದಾ ಅಂತ ನನಗೆ ಐಡಿಯಾ ಇಲ್ಲ. ಇದನ್ನ ನೀವು ಒಂದು ಕೆಲಸ ಮಾಡಿ, ಬೆಂಗಳೂರು ಒನ್ಗೆ ಹೋಗಿ ಕೇಳಿ ನೋಡಿ. ಯಾಕಂದ್ರೆ ನನಗೆ ಇದು ಫಸ್ಟ್ ಟೈಮ್ ಈ ತರ ಪ್ರಶ್ನೆ ಬಂದಿದೆ, ನನಗೆ ಐಡಿಯಾ ಇಲ್ಲ, ಸುಮ್ಮನೆ ಹೇಳಬಾರ್ದು. ಸೊ ಹಾಗಾಗಿ ದಯವಿಟ್ಟು ಬೆಂಗಳೂರು ಒನ್ ಕರ್ನಾಟಕವನಿಗೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನನಗೆ ಐಡಿಯಾ ಇಲ್ಲ. ಓಕೆ, ಸೊ ಇನ್ನೆಲ್ಲ ಬರೀ ನನಗೆ ಇನ್ನು ಅದೇ ಸೇಮ್ ಕ್ವಶನ್ಸೇ ಬಂದಿದೆ. 27 ಅಂತ ಅಮೌಂಟ್ ರಿಲೀಸ್ ಆಗಿಲ್ಲ, ತಡ್ಕೊಳ್ಳಿ ನಾನು ಹೇಳ್ತೀನಿ. ಸೊ ಸದ್ಯಕ್ಕಂತೂ ಇಷ್ಟು ವಿಚಾರಗಳಿದಾವೆ, ಇಷ್ಟು ಅಪ್ಡೇಟ್ಸ್ಗಳಿದಾವೆ. ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ಬಗ್ಗೆ ತುಂಬಾ ವಿಚಾರ ಮಾತಾಡಿದ್ದೀನಿ, ಹೇಳಿದ್ದೀನಿ. ತುಂಬಾ ಸೀರಿಯಸ್ ಆಗಿರುವಂಥ ಮ್ಯಾಟರು. ಅದನ್ನು ಸೀರಿಯಸ್ ಆಗಿ ತಗೊಂಡು ಡೆತ್ ಸರ್ಟಿಫಿಕೇಟ್ಗಳನ್ನ ಸಬ್ಮಿಟ್ ಮಾಡಿ, ಇಲ್ಲಾಂದ್ರೆ ಮುಂದಿನ ದಿನ ತೊಂದರೆ ಅನುಭವಿಸ್ತೀರಾ. ಸೊ ಸದ್ಯಕ್ಕೆ ಇಷ್ಟು ಅಪ್ಡೇಟು. ಸಿಗೋಣ ಮತ್ತೊಂದಷ್ಟು ವಿಡಿಯೋಲಿ. ನಮಸ್ಕಾರ.